ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ನಿನ್ನೆ ಮ್ಯಾಚಲ್ಲಿ ನಾನು ಅಭಿಷೇಕ್ ಶರ್ಮಾ ಅಥವಾ ಹೆಡ್ಡಲ್ಲಿ ಇಬ್ಬರಲ್ಲಿ ಯಾರೋ ಒಬ್ಬರು ಸ್ಕೋರ್ ಮಾಡ್ತಾರೆ ಅಂತ ಹೇಳಿದೆ. ಹೆಡ್ ಅವರು ಸ್ಕೋರ್ನ ಮಾಡಿದ್ರು. ಆ್ಯಂಡ್ ಕ್ಲಾಸನ್ ಅಥವಾ ನಿತೀಶ್ ರೆಡ್ಡಿಯಲ್ಲಿ ಇಬ್ಬರಲ್ಲಿ ಯಾರಾದರೂ ಒಬ್ಬರು ಸ್ಕೋರ್ ಮಾಡ್ತಾರೆ ಅಂತ ಹೇಳಿದರೆ ಇಬ್ಬರು ಕೂಡ ಆ್ಯಾವ್ರೇಜ್ ಸ್ಕೋರ್ನ ಮಾಡಿದ್ರು. ಆ್ಯಂಡ್ ಚೇಸಿಂಗ್ ವಿಷಯಕ್ಕೆ ಬಂದರೆ ನಿಕೋಲಸ್ ಪೂರನ್ನು LSG ಪರ ಸ್ಕೋರ್ನ ಮಾಡ್ತಾರೆ ಅಂತ ಹೇಳಿದ್ದೆ. ಅವರು ಡೆಫಿನೆಟ್ಲಿ 70+ ಸ್ಕೋರ್ನ ಮಾಡಿದ್ರು. ಆ್ಯಂಡ್ ಸೆಕೆಂಡ್ ಬ್ಯಾಟಿಂಗ್ ವಿಷಯಕ್ಕೆ ಬರೋದಾದರೆ ಇವರು ನಮ್ಮ ಮಿಚೆಲ್ ಮಾರ್ಷ್ ಅಥವಾ ಮಿಲ್ಲರ್ ಇಬ್ಬರಲ್ಲಿ ಯಾರೊಬ್ಬರು ಸ್ಕೋರ್ ಮಾಡ್ತಾರೆ ಅಂತ ಹೇಳಿದ್ದೆ. ಮಿಚೆಲ್ ಮಾರ್ಷ್ ಅವರು ಸ್ಕೋರ್ನ ಮಾಡಿದ್ರು. ಆ್ಯಂಡ್ LSG ಪರ ಶಾರ್ದುಲ್ ಠಾಕೂರ್ ಅವರು ಹೈಯೆಸ್ಟ್ ವಿಕೆಟ್ನ ತೊಗೊತಾರೆ ಅಂತ ಹೇಳಿದೆ. ಸೊ ಶಾರ್ದುಲ್ ಠಾಕೂರ್ ವಿಕೆಟ್ನ ತೊಗೊಂಡ್ರು, ಬಿಷ್ಣೈ ಅವರು ಕೂಡ ವಿಕೆಟ್ನ ತೊಗೊಂಡ್ರು ಸ್ನೇಹಿತರೆ. ಸೊ ನಿನ್ನೆ ನಾನು ಕೊಟ್ಟಂಥ ಮ್ಯಾಚ್ ಪ್ರಿಡಿಷನ್ನಲ್ಲಿ ಟಾಸ್ ಹಾಗೂ ಮ್ಯಾಚ್ ಪ್ರಿಡಿಷನ್ ಬಿಟ್ಟು ಇನ್ನು ನಾನು ಕೊಟ್ಟಂಥ ಪ್ಲೇಯರ್ಸ್ ಪ್ರಿಡಿಷನ್ ಏನಿದೆ ಎಲ್ಲದೂ ಕೂಡ ಪಾಸ್ ಆಗಿದೆ ಸ್ನೇಹಿತರೆ. ಸೊ ಒಂದೊಂದು ಸಲ ಆಗುತ್ತೆ ಕೊಟ್ಟಂಥ ಪ್ರಿಡಿಷನ್ ಎಲ್ಲ ಟೈಮು ಪಾಸ್ ಆಗೋಕ್ಕಾಗಲ್ಲ ಸ್ನೇಹಿತರೆ. ಬಟ್ ಪ್ಲೇಯರ್ಸ್ ಪ್ರಿಡಿಷನ್ ಕೊಟ್ಟಿದ್ದು ನಾನು ಎಲ್ಲನೂ ಕರೆಕ್ಟ್ ಆಗಿದೆ. ಬಟ್ ಟಾಸ್ ಹಾಗೂ ಮ್ಯಾಚ್ ಪ್ರಿಡಿಷನ್ ರಾಂಗ್ ಆಗಿದೆ ಸ್ನೇಹಿತರೆ. ಇವತ್ತಿನ ಹೈ ವೋಲ್ಟೇಜ್ ಮ್ಯಾಚ್ ಆದಂತಹ RCB ವರ್ಸಸ್ CSK ಮ್ಯಾಚ್ಗೆ ಡ್ರೀಮ್ 11 ಪ್ರಿಡಿಕ್ಷನ್ ಹಾಗೂ ಟಾಸ್ ಪ್ರಿಡಿಕ್ಷನ್, ಮ್ಯಾಚ್ ಪ್ರಿಡಿಕ್ಷನ್ ಹಾಗೂ ಪ್ಲೇಯರ್ ಅನಾಲಿಸಿಸ್ ನಾವು ಕೊಡ್ತೀನಿ ಸ್ನೇಹಿತರೆ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಇವತ್ತಿನ RCB ವರ್ಸಸ್ CSK ಮ್ಯಾಚು ಸಂಜೆ 7:30ಗೆ ಚಿದಂಬರಂ ಸ್ಟೇಡಿಯಂನಲ್ಲಿ ನಡೆಯುತ್ತೆ ಸ್ನೇಹಿತರೆ. ಇನ್ನು ಈ ಸ್ಟೇಡಿಯಂನ ಪಿಚ್ ರಿಪೋರ್ಟ್ ಬಗ್ಗೆ ಹೇಳೋದಾದರೆ ಇದು ಬ್ಯಾಲೆನ್ಸ್ಡ್ ಪಿಚ್ ಅಂತ ಹೇಳ್ಬೋದು ಸ್ನೇಹಿತರೆ. ಇಲ್ಲಿ ಬ್ಯಾಟಿಂಗ್ ಕೂಡ ಇದೆ, ಬೌಲಿಂಗ್ ಕೂಡ ಇದೆ. ಅಂದರೆ ಪೇಸರ್ಸ್ಗೂ ವಿಕೆಟ್ ಬೀಳುತ್ತೆ, ಸ್ಪಿನ್ನರ್ಸ್ಗೂ ವಿಕೆಟ್ ಬೀಳುತ್ತೆ ಸ್ನೇಹಿತರೆ. ಸೊ ಇಲ್ಲಿ ಇದೊಂದು ಆ್ಯಾವ್ರೇಜ್ ಪಿಚ್ ಅಂತ ಹೇಳ್ಬೋದು. ಇಲ್ಲಿ ಆ್ಯಾವ್ರೇಜ್ ಸ್ಕೋರ್ ಬಂದುಬಿಟ್ಟು 170 to 190 ಇದೆ ಸ್ನೇಹಿತರೆ. ಆ್ಯಂಡ್ ಇಲ್ಲಿ ಮೋರ್ ದೆನ್ 80% ಅಡ್ವಾಂಟೇಜ್ ಇರೋದು CSKಗೆ, ಬಿಕಾಸ್ ಇದು CSKಗೆ ಹೋಮ್ ಸ್ಟೇಡಿಯಂ ಆಗಿರೋದ್ರಿಂದ. ಸೊ ಇಲ್ಲಿ CSK ಗೆಲ್ಲೋ ಚಾನ್ಸಸ್ ತುಂಬಾ ಇದೆ ಸ್ನೇಹಿತರೆ. ಆ್ಯಂಡ್ ಇಲ್ಲಿ ಒಂದು CSKಗೆ ತುಂಬಾ ಅಡ್ವಾಂಟೇಜ್ ಸಿಗುತ್ತೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಇನ್ನು RCB ವರ್ಸಸ್ CSK ಹೆಡ್ ಟು ಹೆಡ್ ಮ್ಯಾಚಸ್ನ ನೋಡೋದಾದರೆ ಸ್ನೇಹಿತರೆ, ಟೋಟಲ್ ಆಗಿ 33 ಮ್ಯಾಚ್ನ ಆಡಿದ್ದಾರೆ. ಅದರಲ್ಲಿ 11 ಮ್ಯಾಚ್ನ RCB ಗೆದ್ದಿದೆ ಹಾಗೂ CSK 21 ಮ್ಯಾಚ್ನ ಗೆದ್ದಿದೆ ಸ್ನೇಹಿತರೆ. ಡಿಫ್ರೆನ್ಸ್ನ ನೋಡೋದಾದರೆ 10 ಮ್ಯಾಚ್ ಡಿಫ್ರೆನ್ಸ್ ಇದೆ ಸ್ನೇಹಿತರೆ. ಸೊ CSK ತುಂಬ ಎಕನಾಮಿನ ಮೇಂಟೈನ್ ಮಾಡಿದ್ದಾರೆ. ಆ್ಯಂಡ್ 10 ಮ್ಯಾಚ್ ಲೀಡಲ್ಲಿ ಅವರೇ ಇದ್ದಾರೆ ಸ್ನೇಹಿತರೆ. ಸೊ ಇವತ್ತಿನ ಮ್ಯಾಚ್ ಕೂಡ ಅದರಲ್ಲೂ ಚಿದಂಬರ ಸ್ಟೇಡಿಯಂ ಆಗಿರೋದ್ರಿಂದ CSKಗೆ ತುಂಬಾ ಅಡ್ವಾಂಟೇಜ್ ಇರುತ್ತೆ ಸ್ನೇಹಿತರೆ. ಸೊ ಇವ್ರ ಕಡೆಯಿಂದ ಒಂದು ಒಳ್ಳೆ ಸ್ಪೆಲ್ ನೋಡೋಕ್ಕೆ ನಮಗೆ ಸಿಗುತ್ತೆ. ಇನ್ನು ಇವತ್ತಿನ ಮ್ಯಾಚ್ಗೆ ಪ್ಲೇಯರ್ಸ್ ಅನಾಲಿಸಿಸ್ನ ನೋಡೋದಾದರೆ ಸ್ನೇಹಿತರೆ, ನನ್ನ ಪ್ರಕಾರ ಇವತ್ತು CSK ಪರ ಗಾಯಕ್ವಾಡ್ ಆ್ಯಂಡ್ ರವೀಂದ್ರ ಇಬ್ಬರಲ್ಲಿ ಯಾರಾದರೂ ಒಬ್ಬರು ಶಿವಮ್ ದುಬೆ ಜೊತೆ ಪಾರ್ಟ್ನರ್ಶಿಪ್ನ ಬಿಲ್ಡ್ ಮಾಡ್ತಾರೆ ಸ್ನೇಹಿತರೆ. ಆ್ಯಸ್ ಎ ಓಪನರ್ ಆಗಿ ಬರುವಂಥ ರವೀಂದ್ರ ಹಾಗೂ ತ್ರಿಪಾಠಿ ಇದಾರಲ್ಲ ಸ್ನೇಹಿತರೆ, ಅದರಲ್ಲಿ ರವೀಂದ್ರ ಅವರು ಮೋರ್ ದೆನ್ 50+ ಹೊಡೆಯೋ ಚಾನ್ಸಸ್ ಇದೆ ಸ್ನೇಹಿತರೆ. ಆ್ಯಂಡ್ ಗಾಯಕ್ವಾಡ್ ಆ್ಯಸ್ ಎ ಕ್ಯಾಪ್ಟನ್ ಆಗಿರೋದ್ರಿಂದ ಲಾಸ್ಟ್ ಪ್ರೀವಿಯಸ್ ಮ್ಯಾಚಸ್ನಲ್ಲಿ ಒಂದು ಒಳ್ಳೆ ಸ್ಕೋರ್ನ ಆಡಿದರು. ಆ್ಯಂಡ್ ಅವರು ಆ್ಯಸ್ ಎ ಕ್ಯಾಪ್ಟನ್ ಆಗಿ ಒಂದು ಒಳ್ಳೆ ಯೂಸ್ ಸ್ಕೋರ್ನ ಅಥವಾ ರೆಸ್ಪಾನ್ಸಿಬಿಲಿಟಿ ತೊಗೊಂಡು ಸ್ಟ್ಯಾಂಡಿಂಗ್ ಬ್ಯಾಟ್ಸ್ಮನ್ ಆಗಿ ನಿಲ್ಲುವಂಥ ಚಾನ್ಸಸ್ ಇದೆ ಸ್ನೇಹಿತರೆ. ಅದು ಅಲ್ಲದೆ CSKಗೆ ಅಡ್ವಾಂಟೇಜ್ ಏನಪ್ಪ ಅಂತ ಹೇಳಿದ್ರೆ, ಇದು ಹೋಮ್ ಗ್ರೌಂಡ್ ಆಗಿರೋದ್ರಿಂದ ಇಲ್ಲಿ ತುಂಬ ಮ್ಯಾಚಸ್ನ ಪ್ರಾಕ್ಟೀಸ್ನ ಮಾಡಿದ್ದಾರೆ. ಅದು ಅಲ್ಲದೆ 80% ಮ್ಯಾಚ್ನ CSK ಗೆದ್ದಿರೋದು ಚಿದಂಬರಂ ಸ್ಟೇಡಿಯಂನಲ್ಲಿ ಸ್ನೇಹಿತರೆ. ಸೊ ಹಾಗಾಗಿ ಇಲ್ಲಿ ಗಾಯಕ್ವಾಡ್, ರವೀಂದ್ರ, ಶಿವಮ್ ದುಬೆ 3 ಜನದಲ್ಲಿ ಯಾರಾದರೂ ಒಬ್ಬರು 70+ ಹೊಡೆಯೋ ಚಾನ್ಸಸ್ ಇದೆ. ಆ್ಯಂಡ್ ಸೆಂಚುರಿ ಕೂಡ ಹೊಡಿಬೋದು ಸ್ನೇಹಿತರೆ. ಆ್ಯಂಡ್ ಇನ್ ಕೇಸ್ ಏನಾದರೂ CSK ಫಸ್ಟ್ ಬ್ಯಾಟಿಂಗ್ನ ಮಾಡ್ತು ಅಂತಿದ್ರೆ ತ್ರಿಪಾಠಿ, ಸ್ಯಾಮ್ ಕರನ್ ಇವರಿಬ್ಬರಲ್ಲಿ ಯಾರಾದರೂ ಒಬ್ಬರು 30+ ಹೊಡೆಯೋ ಚಾನ್ಸಸ್ ಇದೆ ಸ್ನೇಹಿತರೆ. ಬಿಕಾಸ್ ಸ್ಯಾಮ್ ಕರನ್ ಕೂಡ ಹೊಡೆಯೋ ಎಬಿಲಿಟಿ ಇದೆ, ತ್ರಿಪಾಠಿ ಅವರು ಕೂಡ ಹೊಡೆಯೋ ಎಬಿಲಿಟಿ ಇದೆ ಸ್ನೇಹಿತರೆ. ಸೊ ಹಾಗಾಗಿ ಇಲ್ಲಿ ತ್ರಿಪಾಠಿ, ಸ್ಯಾಮ್ ಕರನ್, ದೀಪಕ್ ಕೂಡ ಇವರು 3 ಜನದಲ್ಲಿ ಯಾರಾದರೂ ಇಬ್ಬರು 30+ ಹೊಡೆಯೋ ಚಾನ್ಸಸ್ ಇದೆ ಸ್ನೇಹಿತರೆ. ಸೊ ನನ್ನ ಪ್ರಕಾರ ಗಾಯಕ್ವಾಡ್ ಅಥವಾ ರವೀಂದ್ರ ಇಬ್ಬರಲ್ಲಿ ಯಾರೋ ಒಬ್ಬರು ಸೆಂಚುರಿನ ಪಕ್ಕ ಹೊಡಿತಾರೆ ಸ್ನೇಹಿತರೆ. ಶಿವಮ್ ದುಬೆ ಕಮ್ಮಿ ಬಾಲ್ನಲ್ಲಿ 50ನ ಹೊಡೆದು ಅವ್ರ ಕೆಲಸನ ಅವ್ರು ಮಾಡ್ತಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ ಸ್ನೇಹಿತರೆ. ಇನ್ನು ಬೌಲರ್ ಅನಾಲಿಸಿಸ್ನ ನೋಡೋದಾದರೆ ಸ್ನೇಹಿತರೆ, ಜಡೇಜಾ ಆ್ಯಂಡ್ ಕೆ ಹಮೀದ್ ಅವರು ಇಬ್ಬರು ಕೂಡ ಬೋತ್ ಇನ್ನಿಂಗ್ಸ್ನಲ್ಲೂ ವಿಕೆಟ್ ತೊಗೊಳ್ಳೋ ಚಾನ್ಸಸ್ ಇದೆ ಸ್ನೇಹಿತರೆ. ಆ್ಯಂಡ್ ಪತಿರಾಣ ಆ್ಯಂಡ್ ಎಲಿಸ್ ಅಥವಾ ಅಶ್ವಿನ್ ಅವರು ಮಿನಿಮಮ್ 2 ವಿಕೆಟ್ನ ತೊಗೊತಾರೆ. ಇಫ್ ಏನಾದರೂ CSK ಫಸ್ಟ್ ಬೌಲಿಂಗ್ನ ಮಾಡ್ತು ಅಂತಿದ್ರೆ ಪತಿರಾಣ, ಅಶ್ವಿನ್ ಅಥವಾ ಎಲಿಸಲ್ಲಿ ಯಾರಾದರೂ ಒಬ್ಬರು ಪತಿರಾಣ ಜೊತೆ ಸೇರಿ ಮಿನಿಮಮ್ 2 ವಿಕೆಟ್ನ ತೊಗೊತಾರೆ ಸ್ನೇಹಿತರೆ. ಇಲ್ಲಿ ಜಡೇಜಾ, ಪತಿರಾಣ, ಅಶ್ವಿನ್ ಇವರು ಮೇನ್ ಬೌಲರ್ ಆಗ್ತಾರೆ. ಆ್ಯಂಡ್ ಕೆ ಹಮೀದ್ ಅವರಿಗೆ ವಿಕೆಟ್ ಬೀಳೋ ಚಾನ್ಸಸ್ ಇದೆ ಸ್ನೇಹಿತರೆ. ಬಿಕಾಸ್ ಜಡೇಜಾ ಆ್ಯಂಡ್ ಅಶ್ವಿನ್ ಅವರು ಚಿದಂಬರ ಸ್ಟೇಡಿಯಂನಲ್ಲಿ ಮೋರ್ ದ್ಯಾನ್ IPLನಲ್ಲಿ 80 ಮ್ಯಾಚಸ್ನ ಆಡಿದ್ದಾರೆ ಸ್ನೇಹಿತರೆ. 80 ಅಂತ ಹೇಳಿದ್ರೆ ಜಾಸ್ತಿನೇ ಆಡಿದ್ದಾರೆ. ಸೊ ಹಾಗಾಗಿ ಅಲ್ಲಿ ಅವ್ರಿಗೆ ವಿಕೆಟ್ ಬೀಳೋ ಚಾನ್ಸಸ್ ಇದೆ ಸ್ನೇಹಿತರೆ. ಬಿಕಾಸ್ ಹೋಮ್ ಗ್ರೌಂಡ್ ಆಗಿರೋದ್ರಿಂದ ಅಲ್ಲಿ ತುಂಬ ಮ್ಯಾಚಸ್ನ ಪ್ರಾಕ್ಟೀಸ್ ಮಾಡಿರ್ತಾರೆ. ಆ್ಯಂಡ್ ಬಾಲ್ ಇಲ್ಲಿ ಯಾವ ಥರ ಟರ್ನ್ ಆಗುತ್ತೆ ಅಂತ ಅವ್ರಿಗೆ ಚೆನ್ನಾಗಿ ಗೊತ್ತಿರುತ್ತೆ. ಸೊ ಹಾಗಾಗಿ ಇಲ್ಲಿ ಜಡೇಜಾ, ಅಶ್ವಿನ್ ಅವ್ರದ್ದು ಮೇನ್ ಕಾಂಟ್ರಿಬ್ಯೂಷನ್ ಆಗುತ್ತೆ ಸ್ನೇಹಿತರೆ. ಇನ್ನು RCB ಪ್ಲೇಯರ್ಸ್ ಅನಾಲಿಸಿಸ್ನ ನೋಡೋದಾದರೆ ಸ್ನೇಹಿತರೆ, ನನ್ನ ಪ್ರಕಾರ ವಿರಾಟ್ ಕೊಹ್ಲಿ ಅಥವಾ ಫಿಲ್ ಸಾಲ್ಟ್ ಅವರು ಪಟಿದರ್ ಹಾಗೂ ಜಿತೇಶ್ ಶರ್ಮಾ ಇವ್ರ ಜೊತೆ ಸೇರಿಕೊಂಡು ಒಂದು ಒಳ್ಳೆ ಯೂಸ್ ಸ್ಕೋರ್ನ ಸೆಟ್ ಮಾಡ್ಬೋದು ಸ್ನೇಹಿತರೆ. ಲಾಸ್ಟ್ ಪ್ರೀವಿಯಸ್ ಮ್ಯಾಚಸ್ನಲ್ಲಿ ಫಿಲ್ ಸಾಲ್ಟ್, ವಿರಾಟ್ ಕೊಹ್ಲಿ, ಪಟಿದರ್ ತುಂಬಾ ಚೆನ್ನಾಗಿ ಆಡಿದರು ಸ್ನೇಹಿತರೆ. ಅದರಲ್ಲೂ ಆ್ಯಸ್ ಎ ಓಪನರ್ ಆಗಿ ಬಂದಂಥ ಫಿಲ್ ಕೊಹ್ಲಿ ಅವ್ರದ್ದು ಪಾರ್ಟ್ನರ್ಶಿಪ್ ತುಂಬಾ ಚೆನ್ನಾಗಿತ್ತು. ಸೊ ಇವತ್ತಿನ ಮ್ಯಾಚ್ನಲ್ಲಿ ಫಿಲ್ ಸಾಲ್ಟ್ ಅಥವಾ ವಿರಾಟ್ ಕೊಹ್ಲಿ ಇಬ್ಬರಲ್ಲಿ ಯಾರಾದರೂ ಒಬ್ಬರು 40+ ಹೊಡೆಯೋ ಚಾನ್ಸಸ್ ಇದೆ ಸ್ನೇಹಿತರೆ. ನನ್ನ ಪ್ರಕಾರ ಫಿಲ್ ಸಾಲ್ಟ್ ಅವ್ರ ಕಡೆಯಿಂದ ಇವತ್ತು ಪರ್ಫಾರ್ಮೆನ್ಸ್ ಬರೋ ಚಾನ್ಸಸ್ ಇಲ್ಲ. ಬಟ್ ಕೊಹ್ಲಿ ಅವರು ಏನಾದರೂ ಸೆಕೆಂಡ್ ಬ್ಯಾಟಿಂಗ್ RCB ಮಾಡ್ತು ಅಂತಿದ್ರೆ ಕೊಹ್ಲಿ ಅವರು ಡೆಫಿನೆಟ್ಲಿ 50+ ಹೊಡಿತಾರೆ ಸ್ನೇಹಿತರೆ ವಿತ್ ಪಟಿದರ್ ಹಾಗೂ ಜಿತೇಶ್ ಶರ್ಮಾ. ಪಟಿದರ್ ಅವರು ಆ್ಯಸ್ ಎ ಕ್ಯಾಪ್ಟನ್ ಆಗಿ ಅವ್ರ ಕೆಲಸನ ಅವರು ಡೆಫಿನೆಟ್ಲಿ ಪ್ರತಿ ಮ್ಯಾಚ್ನಲ್ಲೂ ಮಾಡಿದ್ದಾರೆ, ಲಾಸ್ಟ್ ಸೀಸನಲ್ಲೂ ಕೂಡ ಮಾಡಿದ್ದಾರೆ. ಸೊ ಇವತ್ತು ಜಿತೇಶ್ ಶರ್ಮಾ, ವಿರಾಟ್ ಕೊಹ್ಲಿ, ಪಟಿದರ್ ಇವರು 3 ಜನ
ಕೂಡ ಚೆನ್ನಾಗಿ ಆಡೋ ಚಾನ್ಸಸ್ ಇದೆ ಸ್ನೇಹಿತರೆ. ಇನ್ನು ಇನ್ ಕೇಸ್ ಏನಾದರೂ ಫಸ್ಟ್ ಬ್ಯಾಟಿಂಗ್ ಏನಾದರೂ ಆರ್ ಸಿ ಬಿ ಮಾಡ್ತು ಅಂತಿದ್ರೆ ಲಿವಿಂಗ್ಸ್ಟೋನ್ ಪಡಿಕಲ್ ಡೆಫಿನೆಟ್ಲಿ ಅದು ಆಡ್ತಾರೆ ಸ್ನೇಹಿತರೆ. ಮೋರ್ ದೆನ್ 30+ ಹೊಡೆಯೋ ಚಾನ್ಸಸ್ ಇದೆ ನನ್ನ ಪ್ರಕಾರ ಲಿವಿಂಗ್ಸ್ಟೋನ್ ಪಡಿಕಲ್. ಬಿಕಾಸ್ ಲಾಸ್ಟ್ ಮ್ಯಾಚ್ನಲ್ಲಿ 5 ಬಾಲ್ಸ್ನಲ್ಲಿ 17 ರನ್ಸ್ನ ಲಿವಿಂಗ್ಸ್ಟೋನ್ ಅವ್ರು ಹೊಡೆದಿದ್ರು ಸ್ನೇಹಿತರೆ. ಆ್ಯಂಡ್ ಲಿವಿಂಗ್ಸ್ಟೋನ್ ಆ್ಯಸ್ ಎ ಆಲ್ರೌಂಡರ್ ಆಗಿರೋದ್ರಿಂದ ಬ್ಯಾಟಿಂಗ್ ಹಾಗೂ ಬೌಲಿಂಗ್ನಲ್ಲಿ ಎರಡರಲ್ಲೂ ಕೂಡ ಇವತ್ತು ಪರ್ಫಾರ್ಮೆನ್ಸ್ ಬರೋ ಚಾನ್ಸಸ್ ಇದೆ. ಅದು ಅಲ್ಲದೆ CSK ವರ್ಸಸ್ RCB ಮ್ಯಾಚ್ ಆಗಿರೋದ್ರಿಂದ ಸೊ ಎಲ್ಲರೂ ಕೂಡ ಏನೋ ಒಂಥರ ಮ್ಯಾಚನ್ನ ನಾವು ಗೆಲ್ಲಬೇಕು ಅನ್ನೋ ಜೋಶ್ನಲ್ಲೇ ಬರ್ತಾರೆ. ಸೊ ಹಾಗಾಗಿ ಇದು ಒಂಥರ ಇಂಡಿಯಾ ಪಾಕಿಸ್ತಾನ ಮ್ಯಾಚ್ ಅಂತಲೇ ಹೇಳ್ಬೋದು. ಸೊ ಇಲ್ಲಿ ವಿರಾಟ್ ಕೊಹ್ಲಿ ವರ್ಸಸ್ ಗಾಯಕ್ವಾಡ್ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಇನ್ನು RCB ಬೌಲಿಂಗ್ನ ನೋಡೋದಾದರೆ ಸ್ನೇಹಿತರೆ, ಹ್ಯಾಸಲ್ವುಡ್ ಹಾಗೂ ಸುಯೇಶ್ ಶರ್ಮಾ ಅವರು ಇಬ್ಬರೂ ಕೂಡ ವಿಕೆಟ್ನ ತೊಗೊತಾರೆ ಇನ್ ಬೋತ್ ಇನ್ನಿಂಗ್ಸ್ನಲ್ಲಿ. ಅಂದರೆ RCB ಫಸ್ಟ್ ಬೌಲಿಂಗ್ನ ಮಾಡ್ಬೋದು ಅಥವಾ ಸೆಕೆಂಡ್ ಬೌಲಿಂಗ್ನ ಮಾಡ್ಬೋದು, ಇಬ್ಬರೂ ಕೂಡ 2 ವಿಕೆಟ್ನ ತೊಗೊಳ್ಳೋ ಚಾನ್ಸಸ್ ಇದೆ. ವಿತ್ ಸಲ್ಮಾನ್ ಅವರು ಏನಾದರೂ ಫಸ್ಟ್ ಬೌಲಿಂಗ್ RCB ಮಾಡ್ತು ಅಂತಿದ್ರೆ ಸಲ್ಮಾನ್ ಅವರು ಡೆಫಿನೆಟ್ಲಿ ವಿಕೆಟ್ನ ತೊಗೊತಾರೆ ಸ್ನೇಹಿತರೆ. ಇನ್ನು ಕೃಣಾಲ್ ಪಾಂಡ್ಯ, ಯಶ್ ದಯಾಲ್ ಅವರು ವಿಕೆಟ್ನ ತೊಗೊತಾರೆ. ಯಾವಾಗಪ್ಪ ಅಂತಿದ್ರೆ RCB ಅನ್ನೋದು ಸೆಕೆಂಡ್ ಬೌಲಿಂಗ್ನ ಮಾಡ್ತು ಅಂತಿದ್ರೆ ಯಶ್ ದಯಾಲ್ ಅವರು ಡೆಫಿನೆಟ್ಲಿ ಡೆತ್ ಓವರ್ನಲ್ಲಿ ಬರ್ತಾರೆ ಸ್ನೇಹಿತರೆ. ಆ್ಯಂಡ್ ಕೃಣಾಲ್ ಪಾಂಡ್ಯ ಅವರಿಗೆ ವಿಕೆಟ್ ಬೀಳೋ ಚಾನ್ಸ್ ಇದೆ. ಆ್ಯಂಡ್ ಲಿವಿಂಗ್ಸ್ಟೋನ್ ಅವ್ರಿಗೂ ಕೂಡ ವಿಕೆಟ್ ಬೀಳೋ ಚಾನ್ಸಸ್ ಇದೆ. ಬಿಕಾಸ್ ಆ್ಯಸ್ ಎ ಆಲ್ರೌಂಡರ್ ಆಗಿರೋದ್ರಿಂದ ಕೃಣಾಲ್ ಪಾಂಡ್ಯ ಹಾಗೂ ಲಿವಿಂಗ್ಸ್ಟೋನ್ ಇಬ್ಬರಿಗೂ ಕೂಡ ಮಿನಿಮಮ್ ಒಂದೊಂದು ವಿಕೆಟ್ ಬೀಳೋ ಚಾನ್ಸ್ ಇದೆ. ಬಟ್ ಇಲ್ಲಿ ಹ್ಯಾಸಲ್ವುಡ್, ಸುಯೇಶ್ ಶರ್ಮಾ, ಯಶ್ ದಯಾಲ್ ಅವರು ಮೇನ್ ಕಾಂಟ್ರಿಬ್ಯೂಷನ್ ಆಗ್ತಾರೆ ಸ್ನೇಹಿತರೆ. ಆ್ಯಂಡ್ ಸಲ್ಮಾನ್ ಅವರು ಕೂಡ ವಿಕೆಟ್ನ ತೊಗೊತಾರೆ RCB ಏನಾದರೂ ಫಸ್ಟ್ ಬೌಲಿಂಗ್ನ ಮಾಡ್ತು ಅಂತ ಇದ್ದರೆ. ಸ್ನೇಹಿತರೆ, ನಿಮ್ಮ ಫೇವ್ರೆಟ್ ಟೀಮ್ನ ನೀವು ಕಮೆಂಟ್ನ ಮಾಡಿ. ಯಾವ ಟೀಮ್ ಇವತ್ತು ಗೆಲ್ಬೋದು ಅನ್ನೋದನ್ನು ಕೂಡ ಕಮೆಂಟ್ ಮಾಡಿ. ನನ್ನ ಪ್ರಕಾರ ಹೈಯೆಸ್ಟ್ ವೋಟ್ RCBಗೆ ಬರೋ ಚಾನ್ಸ್ ಇದೆ. ಆ್ಯಂಡ್ ತುಂಬ ಜನ RCB ವಿನ್ ಆಗುತ್ತೆ ಅಂತ ಕಮೆಂಟ್ ಮಾಡ್ತೀರಾ. ಸೊ ನೋಡೋಣ ಎಷ್ಟು ಜನ ಫ್ಯಾನ್ಸ್ ಇದ್ದೀರಾ RCBಗೆ ಅಂತ. ಸ್ನೇಹಿತರೆ, ಇನ್ನು ಇವತ್ತಿನ ಮ್ಯಾಚ್ಗೆ ಟಾಸ್ ಹಾಗೂ ಮ್ಯಾಚ್ ಪ್ರಿಡಿಕ್ಷನ್ ಬಗ್ಗೆ ನೋಡೋದಾದರೆ ಸ್ನೇಹಿತರೆ, ಇವತ್ತಿನ ಟಾಸ್ನ RCB 60% ಗೆಲ್ಲೋ ಚಾನ್ಸಸ್ ಇದೆ ಸ್ನೇಹಿತರೆ. ಆ್ಯಂಡ್ ಇಲ್ಲಿ CSK ಮ್ಯಾಚ್ನ ಗೆಲ್ಬೋದು. ಇಫ್ ಏನಾದರೂ ಚೇಸಿಂಗ್ನ CSK ಮಾಡ್ತು ಅಂತಿದ್ರೆ ಡೆಫಿನೆಟ್ಲಿ ಅವರೇ ಗೆಲ್ತಾರೆ. 80% CSKನೇ ಗೆಲ್ಲೋದು ಸ್ನೇಹಿತರೆ. ಇಲ್ಲಿ ನಾನು ಟಾಸ್ಗೆ 60% ಕೊಟ್ಟಿರೋ ರೀಸನ್ ಏನಪ್ಪ ಅಂತ ಹೇಳಿದ್ರೆ, ಫಸ್ಟ್ ಮ್ಯಾಚಲ್ಲಿ RCB ವರ್ಸಸ್ KKR ನಡೆದಂಥ ಮ್ಯಾಚಲ್ಲಿ ಅಲ್ಲಿ ಟಾಸ್ ಫಿಕ್ಸಿಂಗ್ ಆಗಿತ್ತು ಸ್ನೇಹಿತರೆ. ಬಟ್ ಅದು ಎಷ್ಟು ಜನ ಗೊತ್ತೋ ಗೊತ್ತಿಲ್ವೋ, ಬಟ್ ಅಲ್ಲಿ ಸೇಮ್ ಕಾಯಿನ್ ಅಂದರೆ 2 ಸೈಡ್ ಕೂಡ ಒಂದೇ ಮುಖ ಇತ್ತು ಸ್ನೇಹಿತರೆ. ಸೊ ಹಾಗಾಗಿ ಅಲ್ಲಿ ಟಾಸ್ ಫಿಕ್ಸಿಂಗ್ ಆಗಿತ್ತು. ಆ್ಯಂಡ್ 60% RCB ಗೆಲ್ಲೋ ಚಾನ್ಸ್ ಇದೆ. ಬಟ್ 40% ಡೌಟ್ ಏನಕ್ಕಪ್ಪ ಅಂತ ಹೇಳಿದ್ರೆ, ಇದು ಚಿದಂಬರಂ ಸ್ಟೇಡಿಯಂ ಆಗಿರೋದ್ರಿಂದ ಇಲ್ಲಿ CSK ಕೂಡ ಫಿಕ್ಸಿಂಗ್ ಆಗೋ ಚಾನ್ಸಸ್ ಇದೆ. ಬಟ್ ನಾನು ಇಲ್ಲಿ ಟಾಸ್ನ ಶೋರಾಗಿ ಹೇಳ್ತಿಲ್ಲ. ಬಟ್ ಮ್ಯಾಚ್ ಅಂತೂ CSK ಗೆಲ್ತಾರೆ ಸ್ನೇಹಿತರೆ, ಡೌಟೇ ಬೇಡ. ಚೇಸಿಂಗ್ ಮಾಡಿದ್ರೆ ಡೆಫಿನೆಟ್ಲಿ ಈಸಿಲಿ ಗೆಲ್ತಾರೆ. ಡ್ರೀಮ್ 11 ಟೀಮ್ ಅನಾಲಿಸಿಸ್ಗೆ ಬರೋದಾದ್ರೆ ಸ್ನೇಹಿತರೆ, ಇಲ್ಲಿ ಹೋಗ್ತಿರುವಂಥ ಮೊದಲನೇ ಟೀಮ್ನ ನೋಡ್ಬೋದು. ಜಿತೇಶ್ ಶರ್ಮಾ, ವಿರಾಟ್ ಕೊಹ್ಲಿ, ತ್ರಿಪಾಠಿ, ಪಟಿದಾರ್, ರವೀಂದ್ರ, ಗಾಯಕ್ವಾಡ್, ಜಡೇಜಾ, ಪಾಂಡ್ಯ, ಅಹ್ಮದ್, ಎಲ್ಲಿಸ್, ಶರ್ಮಾ ಅವ್ರನ್ನ ತೊಗೊಂಡಿದ್ದೀನಿ ಸ್ನೇಹಿತರೆ. ಇಲ್ಲಿ ನಾನು 80% CSK ಪ್ಲೇಯರ್ಸ್ನ ತೊಗೊಂಡಿದ್ದೀನಿ. ಬಿಕಾಸ್ ಇಲ್ಲಿ CSK ಹೋಮ್ ಪಿಚ್ ಆಗಿರೋದ್ರಿಂದ ಇಲ್ಲಿ CSKಗೆ ಅಡ್ವಾಂಟೇಜ್ ತುಂಬಾ ಇದೆ ಸ್ನೇಹಿತರೆ. ಇಲ್ಲಿ ಜಿತೇಶ್ ಶರ್ಮಾ, ವಿರಾಟ್ ಕೊಹ್ಲಿ, ಪಟಿದಾರ್ ಅವ್ರನ್ನ ತೊಗೊಂಡಿದ್ದೀನಿ. ಪಿಲ್ಸಾಲ್ಟ್ ಅವ್ರನ್ನ ಡ್ರಾಪ್ ಮಾಡಿದ್ದೀನಿ ಸ್ನೇಹಿತರೆ. ನಾನು ಸ್ಟಾರ್ಟಿಂಗಲ್ಲೇ ಹೇಳಿದಾಗೆ ವಿರಾಟ್ ಕೊಹ್ಲಿ ಏನಾದರೂ ಚೇಸಿಂಗ್ ವಿಷಯಕ್ಕೆ ಬರೋದಾದರೆ ಈಸ್ ಎ ಚೇಸಿಂಗ್ ಮಾಸ್ಟರ್ ಸ್ನೇಹಿತರೆ. ಮ್ಯಾಚ್ ಗೆಲ್ಲುತ್ತೋ ಬಿಡುತ್ತೋ ಅದು ಸೆಕೆಂಡ್ರಿ. ಬಟ್ ಚೇಸಿಂಗ್ ವಿಷಯಕ್ಕೆ ಬರೋದ್ರೆ ವಿರಾಟ್ ಕೊಹ್ಲಿ ಡೆಫಿನೆಟ್ಲಿ 50+ ಹೊಡಿತಾರೆ. ಇಲ್ಲಿ ಪಟಿದಾರ ಆ್ಯಸ್ ಎ ಕ್ಯಾಪ್ಟನ್ ಆಗಿರೋದ್ರಿಂದ ಇಲ್ಲಿ ಇವ್ರದ್ದು ಸ್ಪಿನ್ನರ್ ಅಂದರೆ ಇವತ್ತು ಡೆಫಿನೆಟ್ಲಿ 80% ಇವತ್ತು CSK ಸ್ಪಿನ್ನರ್ಸ್ ಅವ್ರನ್ನೇ ಆಡಿಸ್ತಾರೆ ಸ್ನೇಹಿತರೆ. ಸೊ ಸ್ಪಿನ್ನರ್ಸ್ ಅವ್ರಿಗೆ ಯೂಸ್ ಸ್ಕೋರ್ ಹೊಡೆಯುವಂಥ ಎಬಿಲಿಟಿ ಇರುವಂಥ ಪಟಿದಾರ್ ಅವರು ಮೋರ್ ದೆನ್ 60+ ಮಾಡೋ ಚಾನ್ಸಸ್ ಇದೆ. ಇನ್ನು ಗಾಯಕ್ವಾಡ್ ಅವರು ನನ್ನ ಪ್ರಕಾರ 70+ ಸ್ಕೋರ್ನ ಮಾಡ್ತಾರೆ. ತ್ರಿಪಾಠಿ, ರವೀಂದ್ರ, ಗಾಯಕ್ವಾಡ್ ಇವರು ಮೂರು ಜನನು ಕಾಂಟ್ರಿಬ್ಯೂಷನ್ ತುಂಬಾ ಇಂಪಾರ್ಟೆನ್ಸ್ ಆಗುತ್ತೆ. ಸೊ ಇಲ್ಲಿ ನೀವು ಜಿತೇಶ್ ಶರ್ಮಾನ ಬಿಟ್ಟು ನೀವು ಇಲ್ಲಿ ತ್ರಿಪಾಠಿ ಜಾಗದಲ್ಲಿ ದೀಪಕ್ ಕೂಡ ಅವ್ರನ್ನ ಕೂಡ ನೀವು ಚೂಸ್ ಮಾಡ್ಕೋಬೋದು ಸ್ನೇಹಿತರೆ. ಬಟ್ ಇಲ್ಲಿ ಗಾಯಕ್ವಾಡ್, ರವೀಂದ್ರ, ತ್ರಿಪಾಠಿ ಆ್ಯಂಡ್ ನೀವು ತ್ರಿಪಾಠಿ ಅವ್ರನ್ನ ತೆಗೆದು ಅಥವಾ ಜಿತೇಶ್ ಶರ್ಮಾ ಅವ್ರನ್ನ ತೆಗೆದು ದೂಬೆ ಹಾಗೂ ನಮ್ಮ ದೀಪಕ್ ಕೂಡ ಚೂಸ್ ಮಾಡ್ಕೋಬೋದು ಸ್ನೇಹಿತರೆ. ಬಟ್ ಇನ್ನು ಆಲ್ರೌಂಡರ್ ವಿಷಯಕ್ಕೆ ಬರೋದಾದರೆ ಜಡೇಜಾ, ಕೃಣಾಲ್ ಪಾಂಡ್ಯ ಅವರಿದ್ದಾರೆ. ಇನ್ನು ಬೌಲರ್ಸ್ಗಳಲ್ಲಿ ಅಹ್ಮದ್, ಎಲ್ಲಿಸ್, ಶರ್ಮಾ ಅವರಿದ್ದಾರೆ ಸ್ನೇಹಿತರೆ. ಇಲ್ಲಿಗೆ ಹಮೀದ್ ಅವ್ರ ಬದಲು ನೀವು ನೂರ್ ಅಹ್ಮದ್ ಕೂಡ ನೀವು ಚೂಸ್ ಮಾಡ್ಕೋಬೋದು. ಬಟ್ ನನ್ನ ಸಜೆಷನ್ ಏನಪ್ಪ ಅಂತ ಹೇಳಿದ್ರೆ, ಇಲ್ಲಿ ಎಲ್ಲಿಸ್ ಅವ್ರಿಗೆ ವಿಕೆಟ್ ಬೀಳೋ ಚಾನ್ಸಸ್ ಇದೆ, ಡೆಫಿನೆಟ್ಲಿ ಬೀಳುತ್ತೆ. ಆ್ಯಂಡ್ ಜಡೇಜಾ, ಅಶ್ವಿನ್, ಇಲ್ಲಿ ನೀವು ಜಡೇಜಾನ ಡ್ರಾಪ್ ಮಾಡಿ ಅಶ್ವಿನ್ ಅವ್ರನ್ನ ಕೂಡ ಚೂಸ್ ಮಾಡ್ಕೋಬೋದು. ಅಥವಾ ನೀವು ಸುಯೇಶ್ ಶರ್ಮಾ ಅವ್ರನ್ನ ಡ್ರಾಪ್ ಮಾಡಿ ಅಶ್ವಿನ್ ಅವ್ರನ್ನ ಕೂಡ ನೀವು ಚೂಸ್ ಮಾಡ್ಕೋಬೋದು ಸ್ನೇಹಿತರೆ. ಇಲ್ಲಿ ಟೀಮ್ ಓವರಾಲ್ ನೋಡ್ತಾ ಅಂತಿದ್ರೆ ಇಲ್ಲಿ ನಾನು ಸ್ಟಾರ್ಟಿಂಗ್ನಲ್ಲಿ ಏನು ಹೇಳಿದೆ ಆ ಬೇಸ್ ಮೇಲೆ ನಾನು ಈ ಟೀಮ್ನ ಮಾಡಿದ್ದೀನಿ ಸ್ನೇಹಿತರೆ. ನೀವೇನಾದರೂ ಚೇಂಜಸ್ನ ಮಾಡ್ಕೋಬೇಕಂತಿದ್ರೆ ನೀವು ಟಾಸ್ ಆದಮೇಲೆ ಚೇಂಜಸ್ನ ಮಾಡ್ಕೊಳ್ಳಿ ಸ್ನೇಹಿತರೆ. ಸ್ನೇಹಿತರಲ್ಲಿ ಶೋ ಆಗ್ತಿರುವಂಥ ಎರಡನೇ ಟೀಮ್ನ ನೋಡ್ಬೋದು. ಪಿಲ್ಸಾಲ್ಟ್, ಪಟಿದಾರ್, ದೂಬೆ, ರವೀಂದ್ರ, ಗಾಯಕ್ವಾಡ್, ಅಶ್ವಿನ್, ಲಿವಿಂಗ್ಸ್ಟೋನ್, ಸ್ಯಾಮ್ ಕರನ್, ಕೃಣಾಲ್ ಪಾಂಡ್ಯ, ಹ್ಯಾಸಲ್ವುಡ್, ಪತಿರನ್ ಅವ್ರನ್ನ ತೊಗೊಂಡಿದ್ದೀನಿ. ಪಿಲ್ಸಾಲ್ಟ್ ಹಾಗೂ ದೂಬೆ ಅವ್ರನ್ನ ಕ್ಯಾಪ್ಟನ್ ಆಗಿ ವೈಸ್ ಕ್ಯಾಪ್ಟನ್ ಮಾಡಿದ್ದೀನಿ. ರೀಸನ್ ಏನಪ್ಪ ಅಂತ ಹೇಳಿದ್ರೆ, ಕಮ್ಮಿ ಬಾಲ್ನಲ್ಲಿ ಯೂಸ್ ಹೊಡೆಯುವಂಥ ಎಬಿಲಿಟಿ ಇದೆ, ಬಾಲ್ನ ವೇಸ್ಟ್ ಮಾಡಲ್ಲ. ಅದು ಅಲ್ಲದೆ ಆ್ಯಸ್ ಎ ಓಪನರಾಗಿ ಬರುವಂಥ ಪಿಲ್ಸಾಲ್ಟ್ ಏನಾದರೂ ಫಸ್ಟ್ ಬ್ಯಾಟಿಂಗ್ RCB ಮಾಡ್ತಾಯಿದ್ರೆ ಡೆಫಿನೆಟ್ಲಿ ಸ್ಕೋರ್ನ ಮಾಡ್ತಾರೆ ಸ್ನೇಹಿತರೆ. ಫಸ್ಟ್ ಬ್ಯಾಟಿಂಗ್ನಲ್ಲಿ RCB ಪ್ಲೇಯರ್ ಆದಂಥ ವಿರಾಟ್ ಕೊಹ್ಲಿ ಅವರು ಆವ್ರೇಜ್ 30% ಡೌನ್ ಆಗ್ತಾರೆ ಸ್ನೇಹಿತರೆ. ಬಟ್ ಚೇಸಿಂಗ್ ವಿಷಯಕ್ಕೆ ಬಂದರೆ ಡೆಫಿನೆಟ್ಲಿ ಸ್ಕೋರ್ನ ಮಾಡ್ತಾರೆ. ಇನ್ನು ಪಟಿದಾರ್ ಆ್ಯಸ್ ಎ ಕ್ಯಾಪ್ಟನ್ ಆಗಿ ಅವ್ರ ಕೆಲಸವನ್ನು ಮಾಡ್ತಾರೆ. ಸೊ ದೂಬೆ, ರವೀಂದ್ರ, ಗಾಯಕ್ವಾಡ್ ಇವ್ರದ್ದು CSKಗೆ ತುಂಬ ಇಂಪಾರ್ಟೆನ್ಸ್ ಆಗುತ್ತೆ. ಸೊ ಇಲ್ಲಿ ಆವ್ರೇಜ್ ಸ್ಕೋರ್ನ ನೋಡೋದಾದರೆ 170+ ಬರೋ ಚಾನ್ಸ್ ಇದೆ. ಸೊ ಅದರಲ್ಲಿ ಇವ್ರು 3 ಜನದ ಕಾಂಟ್ರಿಬ್ಯೂಷನ್ ತುಂಬಾ ಇಂಪಾರ್ಟೆನ್ಸ್ ಆಗುತ್ತೆ. ಅದು ಅಲ್ಲದೆ CSKಗೆ ಹೋಮ್ ಪಿಚ್ ಆಗಿರೋದ್ರಿಂದ
ಸಿ ಎಸ್ ಕೆಗೆ ತುಂಬಾ ಈಸಿ ಆಗೋ ಚಾನ್ಸ್ ಇದೆ ಸ್ನೇಹಿತರೆ. ಇನ್ನು ಆಲ್ರೌಂಡರ್ ವಿಷಯಕ್ಕೆ ಬರೋದ್ರೆ ಅಶ್ವಿನ್ ಅವರು ತುಂಬ ಮ್ಯಾಚಸ್ನ ಆಡಿದ್ದಾರೆ ಸಿ ಎಸ್ ಕೆಗೆ ಇನ್ನು ಇಲ್ಲಿ ನಮ್ಮ ಚಿದಂಬರಂ ಸ್ಟೇಡಿಯಂನಲ್ಲಿ. ಸೊ ಲಿವಿಂಗ್ಸ್ಟೋನು ಫಾರ್ಮ್ಗೆ ಬರ್ತಾ ಇದ್ದಾರೆ. ಸೊ ಅವ್ರ ಕಡೆಯಿಂದ ಕೂಡ ನಾವು ಒಂದು ಒಳ್ಳೆ ಇನ್ನಿಂಗ್ಸ್ನ ಎಕ್ಸ್ಪೆಕ್ಟ್ ಮಾಡ್ಬೋದು ಸ್ನೇಹಿತರೆ. ಇನ್ನು ಕುಲ್ಲಾನ್ ಪಾಂಡ್ಯ ಲಾಸ್ಟ್ ಮ್ಯಾಚಲ್ಲಿ 3 ವಿಕೆಟ್ನ ತೊಗೊಂಡಿದ್ರು. ಸೊ ಅದು ಅಲ್ಲದೆ ಬ್ಯಾಟಿಂಗಲ್ಲಿ ಕೂಡ ಸ್ಕೋರ್ ಮಾಡುವಂಥ ಎಬಿಲಿಟಿ ಇದೆ. ಇನ್ನು ಬೌಲರ್ ವಿಷಯಕ್ಕೆ ಬರೋದ್ರೆ ಪತಿರಾಣ ಹೇಸಲ್ವುಡ್ನ ತೊಗೊಂಡಿದ್ದೀನಿ. ಪತಿರಾಣ ಅವರು 80% ಆಡೋದು ಡೌಟ್ ಇದೆ ಸ್ನೇಹಿತರೆ. ಬಿಕಾಸ್ ಇಲ್ಲಿ ಸ್ಪಿನ್ನರ್ಸ್ಗಳಿಗೆ ಯೂಸ್ ಆಗೋದ್ರಿಂದ ಇಲ್ಲಿ ಸ್ಪಿನ್ನರ್ಸ್ಗಳಿಗೆ ಚಾನ್ಸ್ನ ಕೊಡ್ತಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ ಸ್ನೇಹಿತರೆ. ಇಲ್ಲಿ ಓವರಾಲ್ ಆಗಿ ಟೀಮ್ನ ನೋಡ್ತೊಂದಿದ್ರೆ ತುಂಬ ಈಕ್ವಲ್ ಆಗಿದೆ. ಸೊ ಹಾಗಾಗಿ ಇಲ್ಲಿ ನೀವು ಏನಾದರೂ ಚೇಂಜಸ್ನ ಮಾಡ್ಕೋಬೇಕು ಅಂತ ಇದ್ದರೆ ಸ್ನೇಹಿತರೆ, ಇಲ್ಲಿ ನೀವು ರವೀಂದ್ರವ್ರನ್ನ ಡ್ರಾಪ್ ಮಾಡಿ RCB ಪ್ಲೇಯರ್ಸ್ನ ಹಾಕ್ಕೊಂತೀನಿ ಅಂದರೂ ಹಾಕೋಬೋದು ಸ್ನೇಹಿತರೆ. ಅಥವಾ ಸ್ಯಾಮ್ ಕರ್ನ ತೆಗೆದು ಇಲ್ಲಿ ತ್ರಿಪಾಠಿ ಅವ್ರನ್ನ ಚೂಸ್ ಮಾಡ್ಕೊಂತೀನಿ ಅಂದರೂ ಮಾಡ್ಕೋಬೋದು. ಪಡಿಕಲ್ ಅವ್ರನ್ನ ಚೂಸ್ ಮಾಡ್ಕೊಂತೀನಿ ಅಂದರೂ ಮಾಡ್ಕೋಬೋದು ಸ್ನೇಹಿತರೆ. ಬಟ್ ಪಡಿಕಲ್ ಅವರು ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಬರ್ತಾರೆ, ತಲೆಯಲ್ಲಿ ತ್ರಿಪಾಠಿ ಅವರು ಕೂಡ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಬರ್ತಾರೆ ಸ್ನೇಹಿತರೆ. ಇಲ್ಲಿ ಶೋ ಆಗ್ತಿರುವಂಥ 3ನೇ ಟೀಮ್ನ ನೋಡ್ಬೋದು. ಪಿಲ್ಸಾಲ್ಟ್, ವಿರಾಟ್ ಕೊಹ್ಲಿ, ಪಟಿದಾರ್, ದುಬೆ, ರವೀಂದ್ರ, ಗಾಯಕ್ವಾಡ್ ಆ್ಯಂಡ್ ಆಲ್ರೌಂಡರ್ನಲ್ಲಿ ಜಡೇಜಾ, ಅಶ್ವಿನ್, ಲಿವಿಂಗ್ಸ್ಟೋನ್, ಪಾಂಡ್ಯ, ಬೌಲರ್ನಲ್ಲಿ ಕೆ ಅಹಮದ್ ಅವ್ರನ್ನ ತೊಗೊಂಡಿದ್ದೀನಿ ಸ್ನೇಹಿತರೆ. ಇಲ್ಲಿ ಕೊಹ್ಲಿ ಅವ್ರನ್ನ ಕ್ಯಾಪ್ಟನ್ ಆಗಿ, ರವೀಂದ್ರ ಅವ್ರನ್ನ ವೈಸ್ ಕ್ಯಾಪ್ಟನ್ ಆಗಿ ತೊಗೊಂಡಿದ್ದೀನಿ. ರೀಸನ್ ಏನಪ್ಪ ಅಂತ ಹೇಳಿದ್ರೆ 2 ಮ್ಯಾಚ್ನಲ್ಲಿ ಅಂದರೆ ಪ್ರೀವಿಯಸ್ ಮ್ಯಾಚಸ್ನಲ್ಲಿ ಇಬ್ಬರು ಕೂಡ ಪರ್ಫಾರ್ಮೆನ್ಸ್ನ ಕೊಟ್ಟಿದ್ದಾರೆ. ಆ್ಯಂಡ್ ಅದು ಅಲ್ಲದೆ ಸ್ಟ್ಯಾಂಡಿಂಗ್ ಬ್ಯಾಟ್ಸ್ಮನ್ ಅಂತ ಹೇಳ್ಬೋದು ಸ್ನೇಹಿತರೆ. ಸೊ ಇವರಿಬ್ಬರು ಬಾಲ್ನ ವೇಸ್ಟ್ ಮಾಡ್ಬೋದು, ಬಟ್ ಔಟ್ ಆದರೆ ಔಟು, ಬಟ್ ಸೆಟ್ ಆದರೆ ಒಂದು 30-40+ ಹೊಡಿತಾರೆ ಸ್ನೇಹಿತರೆ. ಅದು ಅಲ್ಲದೆ ಮಿಡ್ ಆರ್ಡರ್ನಲ್ಲಿ ಬರುವಂಥ ದುಬೆ, ಪಟಿದಾರ್ ತುಂಬಾ ಸ್ಟ್ರಾಂಗ್ ಆಗಿದ್ದಾರೆ. ಇನ್ನು ಆ್ಯಸ್ ಎ ಓಪನರಾಗಿ ಬರುವಂಥ ಗಾಯಕ್ವಾಡ್, ಪಿಲ್ಸಾಲ್ಟ್ ಅವರು ಚೆನ್ನಾಗಿ ಪರ್ಫಾರ್ಮೆನ್ಸ್ನ ಕೊಡ್ತಾ ಇದ್ದಾರೆ ಸ್ನೇಹಿತರೆ. ಸೊ ಓವರಾಲ್ ಆಗಿ ಇಲ್ಲಿ ನಾನು ನೋಡಿದ್ರೆ ಟಾಪ್ ಆರ್ಡರ್ನಲ್ಲಿ ಎಲ್ಲರೂ ಪರ್ಫಾರ್ಮೆನ್ಸ್ ಕೊಡೋ ಚಾನ್ಸಸ್ ಇದೆ ಸ್ನೇಹಿತರೆ. ಸೊ ಹಾಗಾಗಿ ಇಲ್ಲಿ ನಾನು ವಿರಾಟ್ ಕೊಹ್ಲಿ ಹಾಗೂ ರವೀಂದ್ರವ್ರನ್ನ ಕ್ಯಾಪ್ಟನ್ ಆಗಿ, ವೈಸ್ ಕ್ಯಾಪ್ಟನ್ ಆಗಿ ತೊಗೊಂಡಿದ್ದೀನಿ. ಇಲ್ಲಿ ಆಲ್ರೌಂಡರ್ ವಿಷಯಕ್ಕೆ ಬರೋದಾದರೆ ಜಡೇಜಾ, ಅಶ್ವಿನ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಸ್ಪಿನ್ನರ್ ಇನ್ CSK ಟೀಮ್ ಅಂತ ಹೇಳ್ಬೋದು. ಬಿಕಾಸ್ ಇಬ್ಬರು ಕೂಡ ತುಂಬ ವರ್ಷಗಳಿಂದ CSK ಟೀಮ್ಗೆ ಆಡ್ತಾ ಇದ್ದಾರೆ. ಅದರಲ್ಲೂ ಜಡೇಜಾ ಅಂತೂ CSK ಟೀಮ್ ಬಿಟ್ಟು ಹೋಗೇ ಇಲ್ಲ. ಸೊ ಇಬ್ಬರಿಗೂ ಚಿದಂಬರಂ ಸ್ಟೇಡಿಯಂ ಬಗ್ಗೆ, ಪಿಚ್ ರಿಪೋರ್ಟ್ ಬಗ್ಗೆ ಚೆನ್ನಾಗಿ ಗೊತ್ತಿರುತ್ತೆ. ಯಾವ ಕಡೆ ಹಾಕಿದರೆ ಬಾಲ್ ಟರ್ನ್ ಆಗುತ್ತೆ, ಯಾವ ಥರ ಆಡಿಸ್ಬೇಕು ಅನ್ನೋದು ಗೊತ್ತಿರುತ್ತೆ. ಸೊ ಲಿವಿಂಗ್ಸ್ಟನ್ ಕೂಡ ಸ್ಪಿನ್ನರ್, ಪಾಂಡ್ಯ ಕೂಡ ಸ್ಪಿನ್ನರ್. ಸೊ ಇಲ್ಲಿ 4 ಜನ ಕೂಡ ಆ್ಯಸ್ ಎ ಸ್ಪಿನ್ನರ್ ಇದ್ದಾರೆ. ಇನ್ನು ಕೆ ಹಮೀದ್ ಅವ್ರನ್ನ ತೊಗೊಂಡಿದ್ದೀರಿ. ಇಲ್ಲಿ ನೀವು ನೂರ್ ಅಹಮದ್ ಅವ್ರನ್ನ ಕೂಡ ಚೂಸ್ ಮಾಡ್ಬೋದು. ಅಥವಾ ನೀವು ಇಲ್ಲಿ ಆಲ್ರೌಂಡರ್ನಲ್ಲಿ ಯಾರನ್ನಾದರೂ ಒಬ್ಬರನ್ನ ಡ್ರಾಪ್ ಮಾಡಿ ನೀವು ಬೌಲರ್ಸ್ನ ಚೂಸ್ ಮಾಡ್ತೀನಿ ಅಂದ್ರೆ ಮಾಡ್ಕೋಬೋದು ಸ್ನೇಹಿತರೆ. ಇಲ್ಲಿ ಶೋ ಆಗ್ತಿರುವಂಥ 4ನೇ ಟೀಮ್ನ ನೋಡ್ಬೋದು ಸ್ನೇಹಿತರೆ. ಜಿತೇಶ್ ಶರ್ಮಾ, ವಿರಾಟ್ ಕೊಹ್ಲಿ, ದೀಪಕ್ ಕೂಡ, ತ್ರಿಪಾಠಿ, ಪಟಿದಾರ್, ರವೀಂದ್ರ, ಅಶ್ವಿನ್, ಪಾಂಡೆ ಹಾಗೂ ಬೌಲರ್ ವಿಷಯಕ್ಕೆ ನೋಡೋದಾದರೆ ಕೆ ಹಮೀದ್, ಇಲ್ಲಿ ಸುಯೇಶ್ ಶರ್ಮಾ ಅವ್ರನ್ನ ತೊಗೊಂಡಿದ್ದೀನಿ. ಇಲ್ಲಿ ಜಿತೇಶ್ ಶರ್ಮಾ ಹಾಗೂ ತ್ರಿಪಾಠಿ ಅವ್ರನ್ನ ಕ್ಯಾಪ್ಟನ್ ಆಗಿ, ವೈಸ್ ಕ್ಯಾಪ್ಟನ್ ಆಗಿ ತೊಗೊಂಡಿದ್ದೀನಿ. ರೀಸನ್ ಏನಪ್ಪ ಅಂತ ಹೇಳಿದ್ರೆ, ನೀವು ನಿನ್ನೆ ಮ್ಯಾಚ್ನಲ್ಲಿ ನೋಡಿದ್ದೀರಾ ಆ್ಯಸ್ ಎ ಓಪನರ್ ಆಗಿ ಬರುವಂಥ ಅಭಿಷೇಕ್ ಶರ್ಮಾ, ಕಿಶನ್ ಇವರಿಬ್ಬರು ಆಟನೇ ಆಡಲಿಲ್ಲ ಸ್ನೇಹಿತರೆ, ಔಟ್ ಆದರು. ಬಟ್ ಹೆಡ್ ಅವರು ಆವ್ರೇಜ್ ಸ್ಕೋರ್ನ ಹೊಡೆದ್ರು. ಆ್ಯಂಡ್ ಕ್ಲಾಸನ್ ಹಾಗೂ ನಿತೀಶ್ ರೆಡ್ಡಿ ಅವರು ಚೆನ್ನಾಗಿ ಆಡಿದ್ರು. ಸೊ ಹಾಗಾಗಿ ಇಲ್ಲಿ ನಾವು ಮಿಡ್ ಆರ್ಡರ್ನಲ್ಲಿ ಬರುವಂಥ ತ್ರಿಪಾಠಿ, ದೀಪಕ್ ಕೂಡ, ಜಿತೇಶ್ ಶರ್ಮಾ, ಪಟಿದಾರ್, ರವೀಂದ್ರ, ಕೊಹ್ಲಿ. ಸೊ ಇವ್ರನ್ನ 6 ಜನದಲ್ಲಿ ಯಾರಾದರೂ 2 ಅಥವಾ 3 ಜನ ಒಂದು 40+ ಸ್ಕೋರ್ ಮಾಡ್ತು ಅಂತಿದೆ. ಟಾಪ್ ಆರ್ಡರ್ನಲ್ಲಿ ನಾವು ಕ್ಯಾಪ್ಟನ್ ಆಗಿ, ವೈಸ್ ಕ್ಯಾಪ್ಟನ್ ಮಾಡಿರುವಂಥ ಜಿತೇಶ್ ಶರ್ಮಾ, ತ್ರಿಪಾಠಿ ಇವರಿಬ್ಬರು ಕಡೆಯಿಂದ ಸ್ಕೋರ್ ಬಂತು ಅಂದರೆ ಡೆಫಿನೆಟ್ಲಿ ಕಾಂಬಿನೇಷನ್ ವರ್ಕ್ ಆಗುತ್ತೆ ಸ್ನೇಹಿತರೆ. ಇನ್ನು ಆಲ್ರೌಂಡರ್ ವಿಷಯಕ್ಕೆ ಬರೋದಾದರೆ ಅಶ್ವಿನ್, ಕುನಾಲ್ ಪಾಂಡ್ಯ ಇಬ್ಬರು ಕೂಡ ಬ್ಯಾಟಿಂಗ್ ಹಾಗೂ ಬೌಲಿಂಗ್ನಲ್ಲಿ ಎಬಿಲಿಟಿ ಇದೆ ಅವ್ರಿಗೂ ಕೂಡ. ಆ್ಯಂಡ್ ಬೌಲರ್ ವಿಷಯಕ್ಕೆ ಬಂದರೆ ಎಲ್ಲಿಸ್ ಅವರು ಇವತ್ತು ನನ್ನ ಪ್ರಕಾರ ಮೋರ್ ದೆನ್ 2 ವಿಕೆಟ್ನ ತಗೊಳ್ಳೋ ಚಾನ್ಸಸ್ ಇದೆ CSK ಪರ. ಏನಾದರೂ CSK ಫಸ್ಟ್ ಬೌಲಿಂಗ್ನ ಮಾಡ್ತಂದರೆ ಎಲ್ಲಿಸ್ ಅವರು ಡೆಫಿನೆಟ್ಲಿ ವಿಕೆಟ್ನ ತೊಗೊತಾರೆ. ಇನ್ನು ಸುಯೇಶ್ ಶರ್ಮಾ ಅವರು RCB ಪರ ವಿಕೆಟ್ನ ತೊಗೊಳ್ಳೇಬೇಕು, ಬೇರೆ ವಿಧಿ ಇಲ್ಲ. ಲಾಸ್ಟ್ ಮ್ಯಾಚ್ನಲ್ಲೂ ಕೂಡ ಚೆನ್ನಾಗಿ ಪರ್ಫಾರ್ಮೆನ್ಸ್ನ ಕೊಟ್ಟಿದ್ರು. ಸೊ ಇಲ್ಲಿ ಕೆ ಅಹಮದ್ ಅವರು ಮೇನ್ ಇಂಪಾರ್ಟೆಂಟ್ ಬೌಲರ್ ಆಗ್ತಾರೆ CSK ಪರ. ಸೊ ಇಲ್ಲಿ ಓವರಾಲ್ ಟೀಮ್ನ ನೋಡ್ತು ಅಂತಿದ್ರೆ ಮಿಡ್ ಆರ್ಡರ್ನಲ್ಲಿ ಬರುವಂಥ ಪ್ಲೇಯರ್ಸ್ಗಳನ್ನ ತೊಗೊಂಡು ನಾನೊಂದು ಟೀಮ್ನ ಮಾಡಿದ್ದೀನಿ ಸ್ನೇಹಿತರೆ. ಬಿಕಾಸ್ ಫಸ್ಟ್ ಬ್ಯಾಟಿಂಗ್ ಬರುವಂಥ ಪ್ಲೇಯರ್ಸ್ ಏನಾದರೂ ಪವರ್ ಪ್ಲೇನಲ್ಲಿ ವಿಕೆಟ್ನ ಕಳ್ಕೊಂಡ್ರೆ ಮಿಡ್ ಆರ್ಡರ್ನಲ್ಲಿ ಬರುವಂಥ ಪ್ಲೇಯರ್ಸ್ಗಳು ಸೊ ತಾಳ್ಮೆಯಿಂದ ಆಡಿ ಒಂದು ಸ್ಕೋರ್ನ ಸೆಟ್ ಮಾಡೋ ಚಾನ್ಸಸ್ ಇರುತ್ತೆ ಸ್ನೇಹಿತರೆ. ಸೊ ಹಾಗಾಗಿ ನಾನು ಇಲ್ಲಿ ಮಿಡ್ ಆರ್ಡರ್ಗೆ ಕೊಟ್ಟಿದ್ದೀನಿ. ಅದು ಅಲ್ಲದೆ ಇಲ್ಲಿ 2-3 ಜನ ಸಬ್ಸ್ಟಿಟ್ಯೂಟ್ ಪ್ಲೇಯರ್ಸ್ ಇದ್ದಾರೆ. ತ್ರಿಪಾಠಿ ಕೂಡ ಸಬ್ಸ್ಟಿಟ್ಯೂಟ್ ಪ್ಲೇಯರ್ ಆ್ಯಂಡ್ ದೀಪಕ್ ಕೂಡ ಇಂಪ್ಯಾಕ್ಟ್ ಪ್ಲೇಯರ್. ಇಲ್ಲಿ ಜಿತೇಶ್ ಶರ್ಮಾ ಅವರು ಕೂಡ ಇಂಪ್ಯಾಕ್ಟ್ ಪ್ಲೇಯರ್. ಸೊ ಇಲ್ಲಿ ನೀವು ವಿರಾಟ್ ಕೊಹ್ಲಿನ ತೆಗೆದು ಪಡಿಕಲ್ ಅವ್ರನ್ನ ಚೂಸ್ ಮಾಡ್ತೀನಿ ಅಂದ್ರೆ ಮಾಡ್ಬೋದು ಸ್ನೇಹಿತರೆ. ಇದರಲ್ಲಿ ಶೋ ಆಗ್ತಿರುವಂಥ 5ನೇ ಟೀಮ್ನ ನೋಡ್ಬೋದು. ಪಿಲ್ಸಾಲ್ಟ್, ಪಟಿದಾರ್, ದುಬೆ, ರವೀಂದ್ರ, ಗಾಯಕ್ವಾಡ್, ಪಡಿಕಲ್ ಆ್ಯಂಡ್ ಆಲ್ರೌಂಡರ್ ವಿಷಯಕ್ಕೆ ಬರೋದ್ರೆ ಜಡೇಜಾ, ಲಿವಿಂಗ್ಸ್ಟೋನ್, ಸ್ಯಾಮ್ ಕರನ್, ಕುನಾಲ್ ಪಾಂಡ್ಯ ಆ್ಯಂಡ್ ಸಲ್ಮಾನ್ ಅವ್ರನ್ನ ತೊಗೊಂಡಿದ್ದೀನಿ ಸ್ನೇಹಿತರೆ. ಸಲಾಮ್ ಅವ್ರನ್ನ ತೊಗೊಂಡಿದ್ದೀನಿ. ಇಲ್ಲಿ ದುಬೆ ಹಾಗೂ ಪಟಿದಾರ್ ಅವ್ರನ್ನ ಕ್ಯಾಪ್ಟನ್ ಆಗಿ, ವೈಸ್ ಕ್ಯಾಪ್ಟನ್ ಆಗಿ ತೊಗೊಂಡಿದ್ದೀನಿ. ರೀಸನ್ ಏನಪ್ಪ ಅಂತ ಹೇಳಿದ್ರೆ ಇಬ್ಬರು ಕೂಡ ಮಿಡ್ ಆರ್ಡರ್ನಲ್ಲಿ ಬರ್ತಾರೆ ಸ್ನೇಹಿತರೆ. ಇಬ್ಬರು ಕೂಡ ಸ್ಪಿನ್ನರ್ಸ್ಗಳಿಗೆ ನಾಯಿ ಹೊಡೆದಿದ್ದಾರೆ ಅಂತ ಹೇಳ್ಬೋದು. ಸೊ ಸ್ಪಿನ್ನರ್ಸ್ ಅಂದ್ರೇ ಇವ್ರಿಗೆ ಒಂಥರ ಲೆಕ್ಕಕ್ಕೆ ಇಲ್ಲ. ಅವ್ರಿಗೆ ಯಾವುದೇ ಸ್ಪಿನ್ನರ್ ಬರಲಿ, ಎಂಥ ಮಿಸ್ಟ್ರಿ ಸ್ಪಿನ್ನರೇ ಬರಲಿ ಹೊಡಿತಾರೆ. ಸೊ ಹಾಗಾಗಿ ಇಲ್ಲಿ ಇವರಿಬ್ಬರದು ಕಾಂಬಿನೇಷನ್ ತುಂಬಾ ಚೆನ್ನಾಗಿರುತ್ತೆ. ಬಿಕಾಸ್ 2 ಟೀಮ್ನಲ್ಲಿ ಸ್ಪಿನ್ನರ್ಸ್ ಇರೋದ್ರಿಂದ ಸೊ 4 ಮಿನಿಮಮ್ ಅಂದರೂ 8 ಓವರ್ ಸಿಗುತ್ತೆ ಸ್ನೇಹಿತರೆ. ಸೊ ಹಾಗಾಗಿ 8 ಓವರ್ನಲ್ಲಿ ಸೊ ಚಾರ್ಜ್ ಮಾಡೋ ಚಾನ್ಸಸ್ ಇರುತ್ತೆ. ಮಿಡ್ ಆರ್ಡರ್ನಲ್ಲಿ ಬರುವಂಥ ಇಬ್ಬರು ಕೂಡ ಆ್ಯಾವ್ರೇಜ್ 30 to 40 ಸ್ಕೋರ್ ಮಾಡೋ ಚಾನ್ಸಸ್ ಇರುತ್ತೆ ಸ್ನೇಹಿತರೆ. ಸೊ ಹಾಗಾಗಿ ಇಲ್ಲಿ ಪಟಿದಾರ್ ಹಾಗೂ ದುಬೆ ಅವ್ರದ್ದು ಕಾಂಬಿನೇಷನ್ ವರ್ಕ್ ಆಗೋದ್ರಿಂದ ನಾನು ಅಂದ್ಕೊಂಡಿದ್ದೀನಿ. ಇನ್ನು ಗಾಯಕ್ವಾಡ್, ರವೀಂದ್ರ ಆ್ಯಸ್ ಎ ಓಪನರ್ ಆಗಿ ಬರ್ತಾರೆ. ಪಿಲ್ಸಾಲ್ಟ್ ಅವರು ಏನಾದರೂ ಒಂದು 20+ ಹೊಡೆದ್ರು. ಪಡಿಕಲ್ ಏನಾದರೂ ಇವತ್ತು ಸ್ಕೋರ್ ಮಾಡಿದ್ದು ಅಂತಿದ್ರೆ ಸ್ನೇಹಿತರೆ ಡೆಫಿನೆಟ್ಲಿ ಅವ್ರದ್ದು ಲಕ್ಕೇ ಚೇಂಜ್ ಆಗುತ್ತೆ ಅನ್ಬೋದು. ಬಿಕಾಸ್ ತುಂಬ ಒಳ್ಳೆ ಪ್ಲೇಯರ್ ಅಂತಲೇ ಹೇಳ್ಬೋದು. ನಾನು ಕಂಡಂಥ ಒಳ್ಳೆ ಪ್ಲೇಯರ್ ಅವರು. ಬಟ್ ಈಗ ರೀಸೆಂಟಾಗಿ ಯಾವುದೇ ಪರ್ಫಾರ್ಮೆನ್ಸ್ ಇಲ್ಲ ಆ್ಯಂಡ್ ಫಾರ್ಮಲ್ಲಿ ಇಲ್ಲ ಸ್ನೇಹಿತರೆ. ಬಟ್ ಇನ್ ಕೇಸ್ ಏನಾದರೂ ಇವತ್ತು ಒಂದು ಚಾನ್ಸ್ ಸಿಕ್ಕಿ ಒಂದು ಒಳ್ಳೆ ಬ್ಯಾಟಿಂಗ್ ಬಂತು ಅಂತಿದ್ರೆ ಡೆಫಿನೆಟ್ಲಿ
ಅವ್ರ ಲಕ್ಕೇ ಚೇಂಜ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಆ ಚಾನ್ಸ್ನ ಕೂಡ ನಾನು ಇಲ್ಲಿ ಟೀಮ್ನ ಚೂಸ್ ಮಾಡಿದ್ದೀನಿ. ಇನ್ನು ಆಲ್ರೌಂಡರ್ ವಿಷಯ ನೋಡೋದಾದರೆ ಎರಡು ಟೀಮ್ನಲ್ಲೂ ಇಬ್ಬಿಬ್ಬರನ್ನ ಚೂಸ್ ಮಾಡ್ಕೊಂಡಿದ್ದೀನಿ ಸ್ನೇಹಿತರೆ. ಇನ್ನು ಬೌಲರ್ ವಿಷಯಕ್ಕೆ ಬಂದರೆ ಸಲ್ಮಾನ್ ಅವರಿದ್ದಾರೆ. ನೀವು ಸಲ್ಮಾನ್ ಅವ್ರನ್ನ ತೆಗೆದು ನೂರ್ ಅಹಮದ್ ಅವ್ರನ್ನ ಕೂಡ ಚೂಸ್ ಮಾಡ್ಕೋಬೋದು ಸ್ನೇಹಿತರೆ. ನನ್ನ ಸಜೆಷನ್ ಏನಪ್ಪ ಅಂತ ಹೇಳಿದ್ರೆ, ನೀವು ಟಾಸ್ ಆದಮೇಲೆ ಯಾರು ಟಾಸ್ನ ಗೆಲ್ತಾರೆ ಆ್ಯಂಡ್ ಅವ್ರು ಏನನ್ನ ಚೂಸ್ ಮಾಡ್ತಾರೆ ಅದ್ರ ಬೇಸ್ ಮೇಲೆ ನೀವು ಟೀಮ್ನ ಮಾಡೋಕ್ಕೆ ಟ್ರೈ ಮಾಡಿ ಸ್ನೇಹಿತರೆ. 6ನೇ ಟೀಮ್ನ ನೋಡ್ಬೋದು. ಜಿತೇಶ್ ಶರ್ಮಾ, ವಿರಾಟ್ ಕೊಹ್ಲಿ, ಪಟಿದಾರ್, ದುಬೆ, ರವೀಂದ್ರ, ಗಾಯಕ್ವಾಡ್, ಕೃಣಾಲ್ ಪಾಂಡ್ಯ, ಅಹಮದ್, ದಯಾಲ್, ಎಲ್ಲಿಸ್, ಅಹಮದ್ ಅವ್ರನ್ನ ತೊಗೊಂಡಿದ್ದೀನಿ ಸ್ನೇಹಿತರೆ. ಇಲ್ಲಿ ಗಾಯಕ್ವಾಡ್, ರವೀಂದ್ರ ಅವ್ರನ್ನ ಕ್ಯಾಪ್ಟನ್ ವೈಸ್ ಕ್ಯಾಪ್ಟನ್ ಆಗಿ ತೊಗೊಂಡಿದ್ದೀನಿ. ರೀಸನ್ ಏನಪ್ಪ ಅಂತ ಹೇಳಿದ್ರೆ, ಇನ್ ಕೇಸ್ ಏನಾದರೂ CSK ಮ್ಯಾಚ್ನ ಗೆದ್ದರೆ ಇದರಲ್ಲಿ ಇಬ್ಬರದ್ದು ಕಾಂಟ್ರಿಬ್ಯೂಷನ್ ತುಂಬಾ ಇಂಪಾರ್ಟೆನ್ಸ್ ಆಗುತ್ತೆ. ಆ್ಯಂಡ್ ಅಹಮದ್, ಎಲ್ಲಿಸ್ಗೆ ಹಮೀದ್ ಅವ್ರದ್ದು ಇಂಪಾರ್ಟೆನ್ಸ್ ಆಗುತ್ತೆ ಬೌಲಿಂಗಲ್ಲಿ. ಸೊ ಹಾಗಾಗಿ ಇಲ್ಲಿ ನಾನು ಗಾಯಕ್ವಾಡ್, ರವೀಂದ್ರ ಅವ್ರನ್ನ ತೊಗೊಂಡಿದ್ದೀನಿ. ಆ್ಯಸ್ ಎ ಓಪನರಿಗೆ ಬರುವಂಥ ಗಾಯಕ್ವಾಡ್ ಹಾಗೂ ರವೀಂದ್ರ ಏನಾದರೂ ಪಾರ್ಟ್ನರ್ಶಿಪ್ನ ಬಿಲ್ಡ್ ಮಾಡಿ ಅಭಿಷೇಕ್ ಶರ್ಮಾ ಹಾಗೂ ಟ್ರಾವಿಸ್ ಹೆಡ್ ಅಥವಾ ಪಿಲ್ಸಾಲ್ಟ್ ವರ್ಸಸ್ ವಿರಾಟ್ ಕೊಹ್ಲಿ ಅವರು ಮೊನ್ನೆ ಮ್ಯಾಚ್ನಲ್ಲಿ ಆಡಿದಂಥ ಥರ ಏನಾದರೂ ಒಂದು ಆ್ಯಾವ್ರೇಜ್ 100 ಅಥವಾ 120 ಪಾರ್ಟ್ನರ್ಶಿಪ್ನ ಬಿಲ್ಡ್ ಮಾಡ್ತು ಅಂತಿದ್ರೆ ಕ್ಯಾಪ್ಟನ್ ಆಗಿ ವೈಸ್ ಕ್ಯಾಪ್ಟನ್ ಆಗಿರೋದಕ್ಕೆ ಸೊ ಡೆಫಿನೆಟ್ಲಿ ಯೂಸ್ಫುಲ್ ಆಗುತ್ತೆ. ಆ್ಯಂಡ್ ಇನ್ ಕೇಸ್ ಏನಾದರೂ RCB ಸೆಕೆಂಡ್ ಬ್ಯಾಟಿಂಗ್ನ ಮಾಡ್ತು ಅಂದರೆ ವಿರಾಟ್ ಕೊಹ್ಲಿ ಡೆಫಿನೆಟ್ಲಿ 50+ ಹೊಡಿತಾರೆ. ಪಟಿದಾರ್ ಕೂಡ ಸಾಥ್ ಕೊಡ್ತಾರೆ. ಜಿತೇಶ್ ಶರ್ಮಾ, ಕೃಣಾಲ್ ಪಾಂಡ್ಯ, ಸೊ 4 ಜನ RCBಗೆ ತುಂಬ ಇಂಪಾರ್ಟೆನ್ಸ್ ಆಗ್ತಾರೆ ಸ್ನೇಹಿತರೆ. ಇನ್ನು ದುಬೆ ಅವರು ಮಿಡ್ ಆರ್ಡರ್ನಲ್ಲಿ ಬಂದು ಒಂದು 10 ಬಾಲ್ನಲ್ಲಿ ಒಂದು 30-35 ಸ್ಕೋರ್ನ ಹೊಡಿತು ಅಂದರೆ ಸಾಕು ಸ್ನೇಹಿತರೆ. ಸೊ ಓವರಾಲ್ ಟೀಮ್ನ ನಾವು ಲೆಕ್ಕಕ್ಕೆ ಹಾಕಿದ್ರೆ ಪಾಯಿಂಟ್ ಹಿಟ್ ಆಗುತ್ತೆ ಸ್ನೇಹಿತರೆ. ಸೊ ಈ ಟೀಮ್ನ ಕೂಡ ನೀವು ಪಿಕ್ ಮಾಡ್ಕೊಳ್ಳಿ. ಏನಾದರೂ ಚೇಂಜಸ್ನ ಮಾಡ್ಕೋಬೇಕಂತಿದ್ರೆ ಟಾಸ್ ಆದಮೇಲೆ ಚೇಂಜಸ್ನ ಮಾಡ್ಕೊಳ್ಳಿ ಸ್ನೇಹಿತರೆ. ಐ ಹೋಪ್ ನಾನು ಮಾಡಿರೋ ಈ ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಸ್ನೇಹಿತರೆ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಸ್ನೇಹಿತರೆ, ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಒಂದು ಲೈಕ್, ಒಂದು ಸಬ್ಸ್ಕ್ರೈಬ್ ನಮಗೆ ವಿಡಿಯೋನ ಮಾಡೋಕ್ಕೆ ಮೋಟಿವೇಶನ್ ಆಗುತ್ತೆ ಸ್ನೇಹಿತರೆ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಸ್ನೇಹಿತರೆ. ಎಲ್ಲರಿಗೂ ಶುಭವಾಗಲಿ. ಜೈ ಶ್ರೀರಾಮ್.